ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಬಂದು ಪಾಲಕ್ ಮತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ರೊಟ್ಟಿ ಮಾಡೋಣ ಅಂತ ಬನ್ನಿ ತೋರಿಸ್ತೀನಿ. ತರಕಾರಿ ರೊಟ್ಟಿ ಮಾಡೋಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ತರಕಾರಿ ಬಂದುಬಿಟ್ಟು ಪಾಲಕ್ ಸೊಪ್ಪು, ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಬೀಟ್ರೋಟು ಸಹ ಹಾಕೋಬೋದು, ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಸಹ ಹಾಕೋಬೋದು. ಅಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಪೌಡರ್ನ ಮಾಡಿ ಹಾಕಿಟ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಬಳಿಯೋ ರೊಟ್ಟಿ ಆಗಿರೋದ್ರಿಂದ ಚೆನ್ನಾಗಿ ನಾದ್ಕೊಂಡ್ರೇ ನೀಟಾಗಿ ಬಳಿಯೋಕ್ಕಾಗುತ್ತೆ, ಇಲ್ಲ ಅಂದರೆ ನೀಟಾಗಿ ಬಳಿಯೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ನಾದ್ಕೊಂಡ್ಮೇಲೆ ರೊಟ್ಟಿ ಬಳಿಯೋಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಹಿಟ್ಟು, ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊತಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊತಿದ್ದೀನಿ. ಜಾಸ್ತಿ ನೀರಾದ್ರೂ ಬಳಿಯೋಕ್ಕಾಗಲ್ಲ, ಯಾಕಂದರೆ ನೀರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಕಲಿಸ್ಕೊಂಡು ಈಗ ಪಕ್ಕಕ್ಕೆ ಇಡ್ತೀನಿ ಒಂದು 5 ನಿಮಿಷ. ಇದು ಒಂದು 5 ನಿಮಿಷ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ತವ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಅದಕ್ಕೆ ಕಡಲೆಬೀಜ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಡಲೆಬೀಜನ ಹುರ್ಕೊತಿದ್ದೀನಿ. ಅದಕ್ಕೇ ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 3 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಚಟ್ನಿನ ಮಾಡ್ಕೊತೀನಿ. ಇವಾಗ ಹೆಂಗಿದ್ರು ಹಂಚು ಕಾದಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಅದ್ರ ಮೇಲೆ ರೊಟ್ಟಿನ ಬಳ್ಕೊತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಳ್ಕೊಬೋದು. ನೀಟಾಗಿ ನಾದಿದ್ರೆ ನೀಟಾಗಿ ಬಳ್ಕೊಬೋದು. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ರೊಟ್ಟಿ. ಇದನ್ನು ವೆಯ್ಟ್ ಲಾಸ್ ಮಾಡೋರು ಸಹ ತಿನ್ಬೋದು, ಯಾಕಂದರೆ ಇದಕ್ಕೆ ಎಣ್ಣೆ ಏನು ಬಳಸಿರಲ್ವಲ್ಲ. ಹಾಗಾಗಿ ವೆಜಿಟೇಬಲ್ಸು, ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ಆರಾಮ್ಸೆ ತಿನ್ಬೋದು. ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ತರಕಾರಿ ಎಲ್ಲ ಸೈಡ್ಗೆ ಇಟ್ಬಿಡ್ತಾರೆ. ಈ ರೀತಿ ಮಾಡ್ಕೊಡೋದ್ರಿಂದ ಅವರು ಆರಾಮ್ಸಾಗಿ ತರಕಾರಿ ಜೊತೆಗೆ ರೊಟ್ಟಿನೂ ಸಹ ತಿಂತಾರೆ. ಇದಕ್ಕೆ ತುಪ್ಪ ಕೊಟ್ಟರಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ತುಪ್ಪ ಅಥವಾ ಬೆಣ್ಣೆ, ಇಲ್ಲಾಂದರೆ ಮೊಸರು ಮತ್ತು ಕಡಲೆಬೀಜ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. 2 ಕಡೆಯೂ ನೀಟಾಗಿ ಬೇಯಿಸ್ಕೊಂತು ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ತರಕಾರಿ ರೊಟ್ಟಿ ರೆಡಿ. ನಾನು ಮತ್ತೆ ವೀಡಿಯೋನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಊರಿಂದ ಅತ್ತೆ ಬರೋರಿದ್ದರು, ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡೆ ನಾನು ರಸಮ್ಗೆ ಬೇಯಕ್ಕೆ ಇಟ್ಟಿದ್ದೀನಿ. 1 ಟೈಮಿಗಲ್ವ, ಯಾಕಂದರೆ ಇವತ್ತು ಅಮ್ಮ ಮನೇಲಿ ಪಕ್ಷ ಹಬ್ಬ ಇತ್ತು, ಅದಕ್ಕೋಸ್ಕರ ಅತ್ತೆ ಬರ್ತಿದ್ರು ಊರಿಂದ. ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅಡುಗೆನ ರೆಡಿ ಮಾಡ್ಕೊತಿದ್ದೀನಿ. ಅಡುಗೆ ಆಗೋಷ್ಟರಲ್ಲೇ ಅತ್ತೆನೂ ಸಹ ಬರ್ತಾರೆ. 1 ಟೈಮಿಗಲ್ವ, ಹಾಗಾಗಿ ದಿಢೀರಂತ ನಾನು ರಸಮ್ನ ಮಾಡ್ಕೊತಿದ್ದೀನಿ. ಏನು ಬೇಳೆ ಅಥವಾ ಟೊಮೆಟೊ ಏನು ಬೇಯಿಸಿಲ್ಲ, ಹಾಗೆಯೇ ಹಸಿದಾಗೇ ರುಬ್ಕೊತಿದ್ದೀನಿ. 1 ಟೈಮಿಗಲ್ವ, ಹಾಗಾಗಿ ಮತ್ತೆ ಮಿಕ್ಕೊಂತು ಅಂದರೆ ನೈಟ್ಗೇನು ನಾವು ಅಮ್ಮ ಮನೆಗೆ ಹಬ್ಬಕ್ಕೆ ಹೋಗೋದ್ರಿಂದ ನೈಟ್ ಏನು ಬೇಕಾಗಿಲ್ಲ ಅಂದ್ಬಿಟ್ಟು 1 ಟೈಮಿಗೆ ಅಷ್ಟಕ್ಕೇ ರಸಮ್ ಮಾಡ್ತಿದ್ದೀನಿ. ನಾನಿಲ್ಲಿ 2 ಟೊಮೊಟೊ ಅಷ್ಟೇ ಯೂಸ್ ಮಾಡ್ತಿರೋದು. 2 ಟೊಮೊಟೊ ಹಾಕಿ ಮಾಡಿದ್ರೂ 4 ಜನ ಆರಾಮ್ಸೆ ರಸಮ್ಮಲ್ಲಿ ಊಟ ಮಾಡ್ಬೋದು. ಇದು ನೆಗಡಿ ಕೆಮ್ಮಿಗೆಲ್ಲ ಬೆಸ್ಟ್ ರಸಮ್ ಅಂತಲೇ ಹೇಳ್ಬೋದು. ಇವಾಗ ಮಿಕ್ಸಿ ಜಾರಲ್ಲೆಲ್ಲ ರುಬ್ಕೊಂಬಂದಿದ್ನಲ್ಲ, ಈಗ ಒಗ್ಗರಣೆಗೆ ಹಾಕ್ತಿದ್ದೀನಿ. ಆ ಕಡೆ ಅನ್ನನೂ ಸಹ ಇನ್ನೇನು ಆಗಕ್ಕೆ ಬರ್ತಿದೆ. ಇವಾಗ ನೋಡಿ ರಸಮ್ಮು ಇದೇನು ವಿತಿನ್ 5 ಮಿನಿಟ್ಸ್, ಏನು ತರಕಾರಿ ಇಲ್ಲಪ್ಪ ಬರೀ ಟೊಮೊಟೊ ಇದೆ ಅಂದಾಗ್ಲೂ ಆರಾಮ್ಸೆ ಮಾಡ್ಕೋಬೋದು. ಇದ್ರ ರೆಸಿಪಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ, ಟ್ರೈ ಮಾಡಿ. ಸಕ್ಕತ್ತಾಗಿರುತ್ತೆ ಟೇಸ್ಟು ರಸಮ್ದು. ಇದು 5 ನಿಮಿಷಕ್ಕೆ ಕರೆಕ್ಟಾಗಿ 5 to 6 ಮಿನಿಟ್ಸ್ಗೆ ರಸಮ್ ರೆಡಿ ಇರುತ್ತೆ. ದಿಢೀರಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ಗೆ ಬೆಸ್ಟ್ ರಸಮ್ ಅಂತಲೇ ಹೇಳ್ಬೋದು, ಬೆಸ್ಟ್ ರೆಸಿಪಿ ಅಂತಲೂ ಸಹ ಹೇಳ್ಬೋದು. ಇವಾಗ ದಿಢೀರಂತ ಯಾರಾದರೂ ನೆಂಟರು ಬಂದ್ರೂ ಸಹ ಆರಾಮ್ಸೆ ಮಾಡ್ಕೋಬೋದು. ಇವಾಗ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದಾಗ ರಸಮ್ ಮಾಡಿಕೊಂಡ್ರೆ ಕೆಲವ್ರಿಗೆ ರಸಮ್ ಕುಡಿಯೋ ಅಭ್ಯಾಸ ಇರುತ್ತೆ. ರಸಮ್ ಜೊತೆ ಒಂದು ತುತ್ತಾದರೂ ಅನ್ನ ತಿನ್ನೋ ಅಭ್ಯಾಸ ಇರುತ್ತೆ. ಅಂಥವ್ರಿಗೆ ಈ ರಸಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ರಸಮ್ ರೆಡಿನೇ ಆಗೋಯ್ತು. ಒಂದು ಕುದಿ ಕುದೀತು ಅಂದರೆ ರಸಮ್ ರೆಡಿ. ಈ ಕಡೆ ಕಬಾಬ್, ಮೊನ್ನೆ ಚಿಕನ್ ತಂದಿದ್ರಲ್ಲ ಭಾನುವಾರ, ಅದು ಕಬಾಬ್ಗೆ ಕಲಸಿಟ್ಟಿದ್ದೆ. ಕಬಾಬ್ನು ಸಹ ಹಾಕ್ತಿದ್ದೀನಿ. ಅಷ್ಟೊತ್ತಿಗೆ ಅತ್ತೆನ ನನ್ನ ತಮ್ಮ ಕರ್ಕೊಂಬಂದ ಬಸ್ ಸ್ಟಾಪಿಂದ.
ಅತ್ತೆ ಊರಿಂದ ಅರಿವೆ ಸೊಪ್ಪನ್ನ ತೊಗೊಂಬಂದಿದ್ರು ಬೆಳೆದಿರೋದು. ಹಾಗೆ ನಾಟಿ ಮೊಟ್ಟೆ ಇದ್ವು ಅಂದ್ಬಿಟ್ಟು ನಾಟಿ ಮೊಟ್ಟೆನೂ ಸಹ ತೊಗೊಂಬಂದಿದ್ರು. ಇವತ್ತಿನ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಅನ್ನ, ರಸಮ್ ಮತ್ತು ಕಬಾಬು. ಊಟ ಎಲ್ಲ ಮುಗಿಸಿ ಫ್ರೆಶ್ ತಿರ್ಗಾ ರೆಡಿ ಆಗಿಬಿಟ್ಟು ಇವಾಗ ಅಮ್ಮ ಮನೆಗೆ ಹೋಗ್ತಿದ್ದೀವಿ. ಆಟೋ ಬುಕ್ ಮಾಡಿಕೊಂಡು ನಾನು ಅತ್ತೆ. ನನ್ನ ಮಗ ಆಲ್ರೆಡಿ ನನ್ನ ತಮ್ಮನ ಜೊತೆ ಹೋಗಿದ್ದ. ಈ ಕಡೆ ನನ್ನ ತಮ್ಮ ನಾನು ಚಿಕನ್ ಫ್ರೈ ಮಾಡ್ತೀನಿ ಅಂದ್ಬಿಟ್ಟು ಚಿಕನ್ ಫ್ರೈ ರೆಸಿಪಿನ ಶೂಟ್ ಮಾಡಿಲ್ಲ. ಚೆನ್ನಾಗಿ ಬಂದಿತ್ತು ಚಿಕನ್ ಫ್ರೈಗೆ. ನಾವು ಚಿಕನ್ ನಾನ್ ವೆಜ್ ಮಾಡೋದ್ರಿಂದ ಚಿಕನ್ ಮಾಡ್ತಾಯಿದ್ದೀವಿ. ಈ ಸೈಡು ಚಿಕನ್ ಫ್ರೈ ಮಾಡ್ತಿದ್ದ ಅಮ್ಮ, ಈ ಸೈಡು ಮೊಟ್ಟೆ ಕೋಳಿ ಬರುತ್ತಲ್ಲ ಅದರದ್ದು ಸಾಂಬಾರಿಗೆ ರೆಡಿ ಮಾಡ್ತಿದ್ರು. ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆ ಪಾತ್ರೆಗೆ ಹಾಕ್ಕೊಂಡು ಸಾಂಬಾರು ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಕಾಳು ಗೊಜ್ಜಿಗೆ, ಬೋಟಿ ಗೊಜ್ಜಿಗೆ ಈ ಕಡೆ ಬಟಾಣಿ ಕಡಲೆಕಾಳು ಬೋಟಿನೆಲ್ಲ ಬೇಯಿಸಿಟ್ಟಿದ್ರು. ಇವಾಗ ಅದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಬಿಟ್ಟು ಇವಾಗ ಅದೇ ಕುಕ್ಕರ್ಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ. ಸ್ವಲ್ಪ ಅರಿಶಿನ, ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಬ್ಲೆಡ್ ಬರುತ್ತಲ್ಲ ಅದನ್ನು ತೊಳೆದು ಇಟ್ಕೊಂಡಿದ್ರು. ಕೆಲವರು ಬೇಯಿಸ್ಬಿಟ್ಟು ಕಟ್ ಮಾಡಿ ಹಾಕ್ತಾರೆ. ನಾವಿಲ್ಲಿ ಹಾಗೇ ಹಾಕ್ಕೊಂಡಿದ್ದೀವಿ. ಬಿಸಿನೀರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಅದನ್ನು ಹಾಗೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀವಿ. ಹಾಗೇ ಬೇಯ್ಕೊಳ್ಳುತ್ತೆ. ಅದು ಒಂದು 5 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ನೀವು ಬೇಕಾದರೆ ಬೇಯಿಸ್ಬಿಟ್ಟು ಅದಕ್ಕೆ ಕಟ್ ಮಾಡಿ ಕೂಡ ಹಾಕೋಬೋದು. ಇವಾಗ ಅದು ಸ್ವಲ್ಪ ಬ್ಲೆಡ್ಡೆಲ್ಲ ಫ್ರೈ ಆದಮೇಲೆ ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಬಟಾಣಿ, ಕಡಲೆಕಾಳು ಮತ್ತು ಬೋಟಿ ಅದನ್ನು ಹಾಕ್ಕೊತಿದ್ದೀವಿ. ಅದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಬ್ಲೆಡ್ ಇದ್ರ ಜೊತೆ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಇವಾಗ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಿದ್ದೀವಿ. ಕಾಯಿ ತುರಿ ಮತ್ತು ಸಾಂಬಾರು ಪೌಡರ್, ಮನೇಲಿ ಯಾವ ಸಾಂಬಾರು ಪೌಡರ್ ಇರುತ್ತೋ ನಿಮ್ಮ ಹತ್ರ ಅದನ್ನು ಹಾಕೋಬೋದು. ಇಲ್ಲಾಂದರೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ನು ಸಹ ಹಾಕೋಬೋದು. ಒಂದೆರಡು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು. ಇದಕ್ಕೆ ಕಾಯಿ, ಕಡಲೆ, ಟೊಮೆಟೊ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಂದಿರೋದು. ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಖಾರ ಇವಾಗ ನೋಡ್ಕೋಬೇಕು. ನಿಮ್ಗೇನಾದರೂ ಉಪ್ಪು ಬೇಕು ಅನಿಸಿದ್ರೆ ಇವಾಗ ಹಾಕೋಬೇಕು. ಇಲ್ಲಿ ನಮಗೇನು ಉಪ್ಪು ಬೇಕು ಅನಿಸಿಲ್ಲ, ಹಾಗಾಗಿ ನಾವೇನು ಹಾಕ್ಕೊಂಡಿಲ್ಲ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಕುದೀತಿರ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಕಾಳುಗೊಜ್ಜು ರೆಡಿ. ನೋಡಿ, ಇಲ್ಲಿ ಚಿಕನ್ ಫ್ರೈಯು ಸಹ ರೆಡಿಯಾಗಿದೆ. ರೈಸ್, ಮುದ್ದೆ ಕುದಿ ಇಟ್ಟಿದ್ದಾರೆ ಅಮ್ಮ. ಆ ಕಡೆ ಕಾಳುಗೊಜ್ಜು ಬೇಯ್ತಿದೆ. ಮೊಟ್ಟೆ ಆಲ್ರೆಡಿ ಬೇಯಿಸಿದ್ರು, ಅದನ್ನು ಸಿಪ್ಪೆ ತೆಗೆದಿಟ್ಟಿದ್ದೀವಿ. ಇಲ್ಲಿ ಚಿಕನ್ ಸಾಂಬಾರು ರೆಡಿ ಆಗ್ತಿದೆ. ಅಷ್ಟೊತ್ತಿಗೆ ನನಗೆ ಪಕ್ಷಕ್ಕೆ ಎಲ್ಲ ಕಳಸೆಲ್ಲ ಇಟ್ಟು ರೆಡಿ ಮಾಡು ಅಂತ ಹೇಳಿದರು. ನಾವಿಲ್ಲಿ 3 ಎಡೆ ಇಡ್ತೀವಿ. ತಾತ ಅಜ್ಜಿಗೆ ಮತ್ತು ಅಪ್ಪಂಗೆ. ಈ ಸೈಡ್ ಫೋಟೋ ಇರೋದು ನಮ್ಮಪ್ಪ. ಇದು ಪೂಜೆ ಎಲ್ಲ ಮುಗಿಸಿ ನನಗೆ ಮತ್ತೆ ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಉಪ್ಸಾರು ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ನಿನ್ನೆ ಎಲ್ಲ ನಾನ್ ವೆಜ್ ತಿಂದಿದ್ವಲ್ಲ, ಹಾಗಾಗಿ ಇಲ್ಲಿ ಸೊಪ್ಪು, ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ನಾನೇನು ಇಲ್ಲೇನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ, ಹಾಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸಾಂಬಾರು ಸರಿ ರೆಡಿ ಆಯಿತು. ಆ ಕಡೆ ಸಾಂಬಾರಿಗೆ ಬೇಯಕ್ಕಿಟ್ಟಿದ್ದೀನಿ, ಈ ಕಡೆ ರೈಸ್ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪನೇ ರೈಸ್ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು. ಇವಾಗ ಮುದ್ದೆ ಇಟ್ಕೊಂಡಿದ್ದೀನಿ. ಮುದ್ದೆ ತಿರುಗಿಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.